ಇನ್ನು ಚುನಾವಣಾ ಅಖಾಡದಲ್ಲಿ ಮೈಸೂರು ಮತ್ತು ಚಾಮರಾಜನಗರವನ್ನು ಪ್ರತಿಷ್ಠೆಯಾಗಿ ತಗೊಂಡಿರತಕ್ಕಂಥ ಮುಖ್ಯಮಂತ್ರಿಗಳು 2 ದಿನ ಮೈಸೂರಿಗೆ 1 ದಿನ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಎರಡು ದಿನ ಮೈಸೂರಿಗೆ 1 ದಿನ ಚಾಮರಾಜನಗರಕ್ಕೆ ಮತ್ತೆ 3 ದಿನ ಮೈಸೂರಿನ ವಾಸ್ತವ್ಯಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರು ಚಾಮರಾಜನಗರ ಗೆಲುವಿಗೆ ಪಣ ತೊಟ್ಟಿದ್ದಾರೆ. 2 ಜಿಲ್ಲೆಯಲ್ಲಿ ದೊಡ್ಡ ಆಪರೇಷನ್ ಒಂದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಾ ಸಿದ್ದರಾಮಯ್ಯ ಗೊತ್ತಿಲ್ಲ. ಆ ಥರದ ಮಾತುಗಳು ಕೇಳಿ ಬರ್ತಾ ಇದೆ. 2 ಜಿಲ್ಲೆಯ ನಾಯಕರಿಗೆ ಜವಾಬ್ದಾರಿ ಹಂಚಿಕೆಗೆ ಕೂಡ ಮುಂದಾಗಿದ್ದಾರೆ. ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಚಾಮರಾಜನಗರದ ಜವಾಬ್ದಾರಿಯನ್ನು ಹೆಚ್ಚು ಕಡಿಮೆ ಅವರ ತಂದೆ ಮಹದೇವಪ್ಪನವರೇ ಹೊತ್ಕೋತಾರೆ. ಇನ್ನು ಮೈಸೂರಿನಲ್ಲಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತಹ ಹೊಣೆಗಾರಿಕೆ ಅದು ಸಿದ್ದರಾಮಯ್ಯನವರ ಮೇಲೆ ಇದೆ. ಜೊತೆಗೆ ಚಾಮರಾಜನಗರದಲ್ಲೂ ಅವರ ಇಂಪ್ಯಾಕ್ಟ್ ಇರೋದ್ರಿಂದ ಸಿದ್ದರಾಮಯ್ಯನವರು ಅಲ್ಲಿಗೂ ಹೋಗ್ತಾರೆ, ಅಲ್ಲೂ ಪ್ರಚಾರ ಮಾಡ್ತಾರೆ. 2 ಕ್ಷೇತ್ರದ ಅಭ್ಯರ್ಥಿಗಳನ್ನು ಶತಾಯ ಗತಾಯ ಗೆಲ್ಲಿಸ್ಕೋಬೇಕು. ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕಿಂತ ಪಕ್ಷ ಗೆಲ್ಲಬೇಕು, ಮೈತ್ರಿಗೆ ಸೆಡ್ಡು ಹೊಡಿಬೇಕು. ಹಾಗಾಗಿ ಸಿದ್ದರಾಮಯ್ಯನವರು ಈ ವಿಚಾರವನ್ನು ತುಂಬ ಪ್ರತಿಷ್ಠೆಯಾಗಿ ಗಂಭೀರವಾಗಿ ತಗೊಂಡಿದ್ದಾರೆ. ಮೇಲಿಂದ ಮೇಲೆ ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿಂದೆ ಕಳೆದ ವಾರ ಭೇಟಿ ಕೊಟ್ಟಾಗಲೂ ಕೂಡ ಕೆಲವರನ್ನೆಲ್ಲ ರಾಜೀವ್ ಸೇರಿದಂತೆ ಕೆಲವರನ್ನೆಲ್ಲ ಪಕ್ಷಕ್ಕೆ ಬರಿ ಮಾಡಿಕೊಂಡ್ರು. ಈ ಸಾರ್ತಿನೂ ದೊಡ್ಡ ಮಟ್ಟದ ಆಪರೇಷನ್ ಹಸ್ತ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ.